ಅನ್ನೋದು ಅವರಿಬ್ಬರ ಪಣ ಮತ್ತು ಗೆಲ್ಲುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು ಗೋಧಿ ಮೀಡಿಯಾದ ಅಂಬೋನ. ಹೀಗಾಗಿ 160-70 ಗೆದ್ದರೂ ಸಹಿತ ಮಮತಾ ಬ್ಯಾನರ್ಜಿ ಅವರ ಆಡಳಿತ ಸೇಫ್ ಅಲ್ಲ ಅನ್ನುವಂಥ ಮಾತುಗಳು ಬರ್ತದೆ. ನೋಡಿ ಏನಾಗ್ತದೆ, ಸೇಫ್ ಅಲ್ಲೋ ಅನ್ನುವಂಥದ್ದು ಬಟ್ ಈ ಚರ್ಚೆ ಮತ್ತು ಜೋರು ಹಿಡಿತದೆ. ಹಿಂಗಾಗ್ಬೋದಾ? 160-70 ಗೆದ್ದರೂ ಮೇಡಮ್ ಅವರು ಅಂದ್ರೆ ಮಮತಾ ಬ್ಯಾನರ್ಜಿಯವರು ಮನೆಗೆ ಹೋಗೋದು ಪ್ರಸಂಗ ಬರ್ತದನ. ಮತ್ತು ಅಭಿಷೇಕ್ ಬ್ಯಾನರ್ಜಿ ಮೇಲೂ ಸಾಕಷ್ಟು ಕೇಸ್ಗಳಿದ್ದಾವೆ, ಅದನ್ನು ಅವ್ರ ಮೇಲೆ ಹಾಕುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅನ್ನೋದು ವಿಚಾರ ನೀವು ಮಾಡಿ ನಾವು ಮಾಡೋಣ, ನೋಡೋಣ ಮೇನ್ ಹಾಕಕ್ಕೆ ಏನೇನು ಆಗ್ತದೆ ಅಂತೇಳಿ. ಇದು ಇಲ್ಲಿವರೆಗಿನ ಡೆವಲಪ್ಮೆಂಟು. ಮೋದಿ ಶಾ ಅವ್ರ ಕಣ್ಣಲ್ಲೇ ಈ ಕೇವಲ ಒಂದು ಹೇಗಪ್ಪ ಇಳಿಸೋದು ಮಮತಾ ಬ್ಯಾನರ್ಜಿ ಅವರನ್ನು ಒಂದು ವೇಳೆ 160-70 ಮಾಡಿದ್ರು ಅನ್ನೋದು ಕಡೆ ಅದ ವಿನಃ ಮತ್ತು 110-20 ಮುಗಿದೋದು ಏನು ಕೆಲಸ ಬಗ್ಗೆ ಹರಿದಂಗೆ ಅನ್ನೋದು ಅವ್ರ ಚಿಂತನೆ. ಏನೋ ಆಗಲಿ ಮಮತಾ ಬ್ಯಾನರ್ಜಿ ಅವರು ಮಾತ್ರ ಈಗ ಎಚ್ಚೆತ್ತುಕೊಂಡ ತಮ್ಮ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿದ್ರು ಅನ್ನೋದು ಕೇಳಿ ಬರ್ತಾಯಿದೆ. ನೋಡಿ ಏನಾಗ್ತದೆ, ಮಮತಾ ಅವ್ರು ಗೆಲ್ತಾರೋ ಮೋದಿ ಶಾ ಅವ್ರು ಗೆಲ್ತಾರೋ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಮೆದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.